ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಕೃಪೆಯಲ್ಲಿ ಐಶ್ವರ್ಯನಾಗಿರುವಂತಹ ದೇವರೇ, ಈ ಸಮಯಕ್ಕಾಗಿ ನಿಮಗೆ ವಂದನೆಗಳು ರಾಜನೇ. ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ಸ್ವಾಮಿ ಸೇರಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸಲು ನೀನು ನೀಡಿರುವಂತಹ ಕೃಪೆಗಾಗಿ ಸ್ತೋತ್ರ ರಾಜನೇ. ದೇವರೇ, ಕಳೆದ ತಿಂಗಳೆಲ್ಲ ಸ್ವಾಮಿ ನಮ್ಮನ್ನು ಕಣ್ಮಣಿಯ ಹಾಗೆ ನೀನು ಕಾಯ್ದು ನಡೆಸಿಕೊಂಡು ಬಂದಿದೆಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ದೇವರೇ, ಇದು ಸಮಯದಲ್ಲಿ ಕರ್ತನೆ ಸ್ವಲ್ಪ ನಿನ್ನನ್ನು ಹಾಡಿ ಹೋಗಲು ಹಾಗೆ ನಮ್ಮ ತುಟಿಗಳನ್ನು ನಮ್ಮ ನಾಲಿಗೆಯನ್ನು ಸ್ವಾಮಿ ನೀನು ತೆರೆಗೆ ಮಾಡೋ ಕರ್ತನೆ. ದೇವರೇ, ಕೃತಜ್ಞತೆಯಿಂದ ಸ್ವಾಮಿ ನಿನ್ನ ಸನ್ನಿಧಿಗೆ ಬರಲು ಸ್ವಾಮಿ ನಮಗೆ ಕೃಪೆ ನೀಡು ಸ್ವಾಮಿ. ನಮ್ಮನ್ನು ಕರುಣಿಸು ಸ್ವಾಮಿ. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಸ್ವಲ್ಪ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿಕೋ, ನಮ್ಮನ್ನು ಮುನ್ನಡೆಸುವುದು ಸ್ವಾಮಿ ನಿಮ್ಮಲ್ಲಿ ಬೇಡ್ತಾ ಇದ್ದೇವೆ ಕರ್ತನೆ. ನಿನ್ನ ಚಿತ್ತದಂತೆ ನೀನು ನಡೆಸುವುದು ಸ್ವಾಮಿ. ನಿನ್ನ ಹಸ್ತಕ್ಕೆ ನಮ್ಮನ್ನು ನಡೆಸಿಕೊಡುತ್ತಾ ಸ್ವಾಮಿ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡುತ್ತೇವೆ ತಂದೆಯೇ, ಆಮೆನ್. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ. ಕೃಪೆ ಕೃಪೆ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾರದ ಸ್ಥಾನ ಕಟ್ಟಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹತ್ತಲಾರದ ಸ್ಥಾನ ಕಟ್ಟಿದ್ದು ನನ್ನ ಕಾರಣದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ದಿನ ದಿನವೂ ಹೊಸದಾಗಿ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಶೂನ್ಯವಾಗಿದ್ದ ಶೂನ್ಯವಾಗಿ
ಸ್ತೋತ್ರ ಎಂಬ ಗೀತೆಯಿಂದ ನಾವು ದೇವರನ್ನು ಆರಾಧಿಸೋಣ. ಕರದಲ್ಲಿ ನಾನು ಕೇಳಿ ಮನ್ನಾಗಿರುವಾಗ ಕೇಳಿ ಮನ್ನಲು ನೀನು ಒಳ್ಳೆ ಕಾಪೆಯ ಮಾಡಿರುವೆ ಅಯ್ಯ. ಅಪ್ಪಾಗಿ ಕರದಲ್ಲಿ ನಾನು ಕೇಳಿ ಮನ್ನಾಗಿರುವಾಗ ಕೇಳಿ ಮನ್ನಲು ನೀನು ಒಳ್ಳೆ ಕಾಪೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ಕಟ್ಟಿ ಕಟ್ಟಿ ಆರಾಧಿವೆ ಆರಾಧಿವೆ ಆರಾಧಿವೆ. ಕರಗಳ ಕಟ್ಟಿ ಕಟ್ಟಿ ಆರಾಧಿವೆ ಆರಾಧಿವೆ ಆರಾಧಿವೆ. ಆರಾಧನೆ ನನ್ನಿಸಯ ಕೊಂಡಾಡುವೆ ನನ್ನಿಸಯ. ನೂತನ ದಿನದಲ್ಲೂ ನಾನು ನಡೆಸುತ್ತೇನೆ. ನೂತನ ಕೃಪೆಗಳನ್ನು ತುಂಬಿಸು ಎಂದು ಪ್ರಾರ್ಥನಾಪೂರ್ವಕವಾಗಿ ಯಾರನ್ನು ಮಾಡೋಣ. ನೂತನ ದಿನದಲ್ಲೂ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದಲ್ಲೂ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀರಲಿ, ಎಲ್ಲ ಕೊರತೆಗಳು ನೀರಲಿ,
ಜಯಿಸಲು ಸವಾಲನ್ನು ಸಂಧಿಸಲು ಈ ಲೋಕವ ರಾಜಿಸಲು ಸಂಬಂಧವ ಸ್ಥಿರಪಡಿಸು ನಮ್ಮ ಸಂಬಂಧವ ಸ್ಥಿರಪಡಿಸು ಸಮಾಧಾನ ಹೊಂದಲು ಸಮಾಧಾನ ಹೊಂದಲು ಹೊಸ ಕೃಪೆಯ ನೀನು ದೇವಾ ಹೊಸ ಬಲವ ನೀನು ದೇವಾ ಹೊಸ ಕೃಪೆಯ ನೀನು ದೇವಾ ಹೊಸ ಬಲವ ನೀನು ದೇವಾ ನೂತನ ದಿನದೋಳು ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೋಳು ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಕಣ್ಮಣಿಯಂತೆ ಕಾಯುವ ದೇವ ನೀನವೇ ಹೋಗಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅರಿವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಣ್ಮಣಿಯಂತೆ ಕಾಯುವ ದೇವ ನಿನ್ನವೇ ಹೋಗಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ ನನ್ನ ಉಸಿರು ನೀನೇ ಯೇಸುವೇ ನನ್ನ ಜೀವವೇ ನೀನೇ ನನ್ನ ಯೇಸುವೇ ನನ್ನ ಉಸಿರು ನೀನೇ ಯೇಸುವೇ ನನ್ನ ಜೀವವೇ ನೀನೇ ನನ್ನ ಯೇಸುವೇ ನೀನೇ ಪರಿಶುದ್ಧ ಪರಿಶುದ್ಧ ಯೇಸುವೇ ಪರಿಶುದ್ಧ ಹೃದಯದಿಂದ ಆರಾಧಿಸುವೆ ಸೇನಾಧೀಶ್ವರನೇ ಯೇಸುವೇ ಪರಿಶುದ್ಧನು ನಿನ್ನ ಮಗುವಾಗಿ ರೂಪಿಸಿದೆ ನಡೆದಾಟವನೇ ಕಲಿಸಿದೆ ಎಡವಾಲು ಕೈಗಳಲ್ಲಿ ಎತ್ತಿಕೊಂಡೆ ಮಮತೆಯ ಹಂಗದಿಂದ ನಿನ್ನ ಬಳಿಗೆ ಸೆಳೆದುಕೊಂಡೆ ನಿಸ್ವಾರ್ಥ ಪ್ರೀತಿಯಲ್ಲಿ ಸೇರಿದೆ ನಿನ್ನ ಮಗುವಾಗಿ ರೂಪಿಸಿದೆ ನಡೆದಾಟವನೇ ಕಲಿಸಿದೆ ಎಡವಾಲು ಕೈಗಳಲ್ಲಿ ಎತ್ತಿಕೊಂಡೆ ಮಮತೆಯ ಹಂಗದಿಂದ ನಿನ್ನ ಬಳಿಗೆ ಸೆಳೆದುಕೊಂಡೆ ನಿಸ್ವಾರ್ಥ ಪ್ರೀತಿಯಲ್ಲಿ ಸೇರಿದೆ ನನ್ನ ಪ್ರೀತಿಯೇ ನೀನೇ ಯೇಸುವೇ ನನ್ನ ಪ್ರಾಣವೇ ನೀನೇ ನನ್ನ ಯೇಸುವೇ ನನ್ನ ಪ್ರೀತಿಯೇ ನೀನೇ ಯೇಸುವೇ ನನ್ನ ಪ್ರಾಣವು ನೀನೇ ನನ್ನ ಯೇಸುವೇ ಪರಿಶುದ್ಧ ಪರಿಶುದ್ಧನು ಯೇಸುವೇ ಪರಿಶುದ್ಧನು
ಸ್ತೋತ್ರ ರಾಜನೇ ಅಪ್ಪ. ದೇವರೇ ಈ ತಿಂಗಳೆಲ್ಲ ಸ್ವಾಮಿ ನೀನೇ ನಮ್ಮ ಅನ್ವೇಷಣೆಯಾದ ಸ್ವಾಮಿ, ನೀನೇ ನಮ್ಮ ಆಧಾರವಾಗಿ, ನೀನೇ ನಮ್ಮ ಬೆಂಬಲವಾಗಿ ಕರ್ತನೆ ಸಪ್ಪ. ನಮ್ಮನ್ನೇ ನಮಸ್ತೆಗೆ ಸಮರ್ಪಿಸುತ್ತೇವೆ ಕರ್ತನೆ ಸಪ್ಪ. ನಮ್ಮ ಜೀವನದ ಮೂಲಕ ಸ್ವಾಮಿ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗಿದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಸ್ವಾಮಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ನಮ್ಮ ಕಾಣಿರೋಣ, ಕೈಯಲ್ಲಿ ಇಟ್ಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವಾದ ಪರಲೋಕ ತಂದೆ, ಅಪ್ಪ ಪಿತನೇ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಕ್ಷಕ, ನಿಮ್ಮ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕರಗಳಿರುವಂತ ಈ ಒಂದು ಕಾಣಿಗಳನ್ನ, ದಶಮ ಭಾಗಗಳನ್ನ ಆಶೀರ್ವದಿಸು ದೇವ. ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ನಿನ್ನ ಆಜ್ಞೆಗೆ ಕರ್ತನೆ ಸರಿಯಾಗಿ ನಾವು ರಾಜ ನಿನ್ನ ಒಂದು ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ನಾವು ಕರ್ತನೆ ಕೊಡುತ್ತಿರುವಂತಹ ಈ ಕಾಣಿಗಳ ದಶಭಾಗಗಳನ್ನ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಿ ರಾಜ. ಏಸಪ್ಪ, ನಾವು ಕೊಡುತ್ತಿರುವಂತಹ ಪ್ರತಿಯೊಬ್ಬರು ನಿನ್ನಿಂದ ಕರ್ತನೆ ನಮಗೆ ಬೇಕಾದಂತ ಅಪ್ಪ ಅಗತ್ಯಗಳ ಪೂರೈಸುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ ಕರ್ತನೆ. ನಿನ್ನ ರಾಜ್ಯದಲ್ಲಿ ಬಿತ್ತುತ್ತಾ ಇದ್ದೇವಪ್ಪ. ನಿನ್ನ ರಾಜ್ಯ ಈ ಲೋಕದಲ್ಲಿ ಎಕ್ಸ್ಟೆಂಡ್ ಆಗಬೇಕು ಕರ್ತನೆ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಅಪ್ಪ ನಾವೆಲ್ಲ ಕೊರತೆಗಳನ್ನು ನೀಗಿಸಿ ರಾಜ, ಅನೇಕರ ಕೊರತೆಗಳನ್ನು ನೀಗಿಸುವುದಕ್ಕೆ ನಮ್ಮ ಕರ ಚಾಚುವಂತೆ ಏಸಪ್ಪ ನೀನು ಇದನ್ನು ಆಶೀರ್ವದಿಸಿ ಈ ಜುಲೈ ತಿಂಗಳ ಸಂಪೂರ್ಣವಾಗಿ ಏಸಪ್ಪ ನೀವು ನಮ್ಮೊಂದಿಗೆ ಯೆಹೋವ ಕರ್ತನೆ ಹಿರಿಯಾಗಿದ್ದು ಏಸಪ್ಪ ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಾಗಲಿ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಗುಡ್ ಮಾರ್ನಿಂಗ್. ಜೋರಾಗಿ ಈ ಒಂದು ಜುಲೈ ತಿಂಗಳ ಮೊದಲನೇ ದಿನದಲ್ಲಿ ಒಂದು ಮುಂಜಾನೆಯಲ್ಲಿ ದೇವರು ನಮ್ಮನ್ನ ಆತನ ಸಂವಿಧಾನಕ್ಕೆ ನಡೆಸಿಕೊಂಡು ಬಂದಿರುವಂತದ್ದು ಅದು ಆತನ ಶುದ್ಧ ಕೃಪೆ ಪ್ರಿಯ. ಆತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಆತನ ಮೇಲೆ ನಾವು ಆತುಕೊಂಡವರಾಗಿ ಆತನಲ್ಲಿ ಜೀವಿಸಬೇಕೆಂಬುದೇ ಆತನ ಒಂದು ಆಸೆ ಆಗಿರುವುದರಿಂದಲೇ ಆತನ ಮಕ್ಕಳನ್ನು ಆತನು ಪ್ರತಿ ಕ್ಷಣ ಪ್ರತಿದಿನ ಆತನ ಕಣ್ಣಿನ ಗುಡ್ಡೆಯಂತೆ ನಮ್ಮನ್ನು ಕಾಯುತ್ತಾ ಬರುತ್ತಾ ಇದ್ದಾರೆ. 2024ನೇ ವರ್ಷದ 6 ತಿಂಗಳುಗಳು ಕಲಿಯುವಂತೆ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಒಂದು ದಿನದಲ್ಲಿ ದೇವರು ಈ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ನಾವು ಧ್ಯಾನ ಮಾಡುವಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ
ವಾಕ್ಯ ಸ್ವರೂಪಿಯಾದ ದೇವನೇ ಅಪ್ಪ, ನಮ್ಮ ತಗ್ಗಿಸಿಕೊಂಡು ನಿಮ್ಮ ಭಾಗದಲ್ಲಿ ಬರುತ್ತಾ ಇದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡು ಕರ್ತ. ಅಪ್ಪ, ನಿನ್ನ ವಾಕ್ಯವಾದುದು, ನಿನ್ನ ಒಂದು ವಾಗ್ದಾನಗಳು ಕರ್ತ ನಮ್ಮ ಜೀವಿತಕ್ಕೆ ಕರ್ತನೆ ಅದು ಬಲವಾಗಿದೆ ರಾಜ. ನೀನು ಮಾತು ಕೊಡುವುದಾದರೆ ನೀನು ನಂಬಿಗಸ್ತನಾಗಿದ್ದಿ, ಆ ಮಾತಿಗೆ ಸರಿಯಾಗಿ ನಡೆಯುವಾತನಾಗಿದ್ದಿ. ಆ ಒಂದು ವಾಗ್ದಾನಗಳನ್ನ ನಮ್ಮ ಜೀವಿತವನ್ನು ಹೊಂದಿಕೊಂಡವರಾಗಿ ಅದನ್ನು ನಾವು ಅರಿಕೆ ಮಾಡುವಾಗ ನೀವು ನಮಗೆ ಆ ವಾಗ್ದಾನಕ್ಕೆ ಸರಿಯಾಗಿ ಬೇಕಾದ ಎಲ್ಲವನ್ನ ಒದಗಿಸುವಾತನಾಗಿದ್ದಿ, ಕೊಡುವಾತನಾಗಿದ್ದಿ. ಅದಕ್ಕಾಗಿ ನಿನ್ನ ಸ್ತೋತ್ರ ರಾಜ. ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯಬಿಟ್ಟನೆ. ಯೋಹಾನ 16:33, ಜಾನ್ ಚಾಪ್ಟರ್ 16 ವರ್ಸ್ 33 ತೆಗೆದುಕೊಳ್ಳೋಣ. ಆ ವಚನವನ್ನೇ ದೇವರು ಈ ಒಂದು ತಿಂಗಳಲ್ಲಿ ನಮಗೆ ಒಂದು ವಾಗ್ದಾನವಾಗಿ ಕೊಡುತ್ತಾ ಇದ್ದಾನೆ. ಅದನ್ನು ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಯೋಹಾನ 16:33, ಜಾನ್ ಚಾಪ್ಟರ್ 16 ವರ್ಸ್ 33. ಯಾರಾದರೂ ಓದಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡುವುದಾದ್ರೆ ಅನೇಕ ವಚನಗಳು ಆದರಣೆಯ ವಚನಗಳಾಗಿವೆ, ಒಂದು ಕಂಫರ್ಟಿಂಗ್ ವರ್ಸಸ್. ಆದ್ರೆ ಅದರಲ್ಲಿ ಇದು ಬಹಳವಾಗಿ ಕಂಫರ್ಟ್ ಕೊಡುವಂತ ಒಂದು ವಚನವಾಗಿ ನಾವು ನೋಡುವವರಾಗಿದ್ದೇವೆ. ಯಾಕಂದ್ರೆ ಈ ವಚನದಲ್ಲಿ ನಮಗೆ ದೇವರು ಒಂದು ಆದರಣೆ ಮಾತ್ರವಲ್ಲ, ಒಂದು ಎಚ್ಚರಿಕೆಯಾಗಿ, ಒಂದು ಪ್ರೋತ್ಸಾಹವಾಗಿ, ಒಂದು ವಿಕ್ರಿ ಅಥವಾ ಒಂದು ಜಯವನ್ನ ಕೊಡುವಂತ ವಾಕ್ಯಗಳಾಗಿ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲಿ ನಮಗೆ ಬರುವಂತಹ ಸವಾಲುಗಳು, ನಮಗೆ ಬರುವಂತಹ ಯಾವುದೇ ಒಂದು ಘಟನೆಗಳಾಗಲಿ ಅಥವಾ ಯಾವ ಒಂದು ಪರಿಸ್ಥಿತಿಗಳಾಗಲಿ ಅದು ನಮಗೆ ಹೇಳಿ ಬರುವಂತದ್ದಲ್ಲ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಅನೇಕ ಕಾರ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೀಳ್ತದೆ ಅಲ್ಲ, ನಾವು ನಿರೀಕ್ಷಿಸೋದಿರೋದಿಲ್ಲ, ಆದ್ರೂ ಅದು ನಮಗೆ ಸಂಭವಿಸ್ತದೆ. ಅಂತಹ ಒಂದು ಸಮಯಗಳಲ್ಲಿ ಇರಬೇಕಾದ್ರೆ ಲೋಕದಲ್ಲಿ ಮನುಷ್ಯನು ಯಾವ ಒಂದು ಕಷ್ಟವನ್ನಾಗಲಿ ಈ ರೀತಿಯಾಗಿ ಅನಿಷ್ಟವಾಗಿ ಬರುವಂತಹ ಘಟನೆಗಳಾಗಲಿ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಆಮೇಲೆ ಯಾಕಂದ್ರೆ ಅದು ನಾವು ನೋಡ್ತಾರೆ, ಪಾರ್ಟ್ ಆಫ್ ದ ಲೈಫ್, ನಮ್ಮ ಜೀವಿತಗಳಲ್ಲಿ ಒಂದು ಭಾಗವಾಗಿ ಇರುವಂತದ್ದು. ಆದ್ರೆ ವಿಶ್ವಾಸ ಜೀವಿತದಲ್ಲಿ ಯಾಕೆ ಆ ರೀತಿ ಆಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅದು ನಮಗೆ ಒಂದು ಪರೀಕ್ಷೆಯಾಗಿ, ಒಂದು ಟೆಸ್ಟ್ ಆಗಿ ನಾವು ನೋಡುವವರಾಗಿದ್ದೇವೆ. ಈ ಒಂದು ವಚನಗಳನ್ನ ಯೇಸು ಕ್ರಿಸ್ತನು ಮೊದಲನೇದಾಗಿ ಹೇಳಿದ್ದು ತನ್ನ ಶಿಷ್ಯರಿಗೆ. ಆ ಒಂದು ಹೇಳಿದಂತ ಒಂದು ಸನ್ನಿವೇಶ ಯಾವ ರೀತಿಯಾಗಿತ್ತಂದ್ರೆ, ಆತನ ಅಪ್ಪರ್ ರೂಮ್ ಅಲ್ಲಿ, ಆ ಮೇಲಂತಿಸಿನಲ್ಲಿ ಆ ಪಸ್ಕ ಭೋಜನ ಮಾಡುವಂತ ಸಮಯದಲ್ಲಿ ಆ ಶಿಷ್ಯರಿಗೆ ಹೇಳಿದಂತಹ ಮಾತುಗಳನ್ನ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ಅದು ಶಿಷ್ಯರಿಗೆ ಮಾತ್ರವಲ್ಲ, ಯೇಸು ಕ್ರಿಸ್ತನು ನಮಗೂ ಸಹ ಹೇಳುವಂತ ದೇವನಾಗಿದ್ದಾನೆ. ಯಾಕೆಂದ್ರೆ ಆತನು ಶಿಲುಬೆಗೆ ಹೋಗುತ್ತಾ ಇದ್ದಾನೆ. ಅದಕ್ಕೆ ಮುಂಚಿತವಾಗಿ ತನ್ನ ಶಿಷ್ಯರೊಂದಿಗೆ ಸೇರಿಕೊಂಡು ಕೂತುಕೊಂಡು ಆ ಒಂದು ಭೋಜನ ಮಾಡುವಾಗ ಶಿಷ್ಯರೊಟ್ಟಿಗೆ ಮಾತನಾಡುತ್ತಿರುವಂತಹ ಮಾತುಗಳು. ಯಾಕೆಂದ್ರೆ ಮುಂದೆ ಆತನಿಗೆ ಏನಾಗತ್ತೋ ಅದಕ್ಕೆ ತನ್ನ ಶಿಷ್ಯರನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ನಾವು ದೇವರ ಮಕ್ಕಳಾಗಿರುವಂತ ನಾವುಗಳು ನಮ್ಮ ಜೀವಿತಗಳ ಮುಂದೆ ಏನಾಗುತ್ತೋ ಗೊತ್ತಿಲ್ಲದೆ ಇರುವಂತ ಕಾರಣವಾಗಿ ನಾವೇನಾಗಿರಬೇಕು, ನಮ್ಮನ್ನ ಸಿದ್ಧ ಮಾಡಿಕೊಳ್ಳುವ ಹಾಗೆ ನಮ್ಮ ಜೀವಿತಗಳನ್ನ ಯೇಸು ಕ್ರಿಸ್ತನಿಗೆ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಳ್ಳುವುದಾದ್ರೆ ಆತನು ನಮ್ಮನ್ನ ಮೊದಲೇ ಏನ್ ಮಾಡುವಾತನಾಗಿದ್ದಾನೆ, ಸಿದ್ಧ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಿದ್ಧ ಮಾಡ್ತಾ ಇದ್ದಾನೆ. ಆತನು ನೀವು ಯೋಹಾನ ಸುವಾರ್ತೆ 16ನೇ ಅಧ್ಯಾಯ ಸಂಪೂರ್ಣ ಓದಿ ನೋಡುವುದಾದ್ರೆ, ಯಾಕಂದ್ರೆ ಕಡೆ ವಚನ ಸಂಪೂರ್ಣ ಓದಿ ನೋಡುವುದಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಏನೆಲ್ಲಾ ಮಾತುಗಳನ್ನ ಹೇಳ್ತಾನಂದ್ರೆ, ಆತನು ಶಿಲುಬೆ ಹೋಗ್ತಾನೆ ಅದು ಅವನಿಗೆ ಗೊತ್ತಿರಬೇಕು. ಅದು ಮಾತ್ರ ದೇವರು ಯಾವ ರೀತಿಯಾಗಿ ಆತನನ್ನ ಈ ಲೋಕಕ್ಕೆ ಅಳಿಸಿಕೊಟ್ಟಿದ್ದಾಳೆ ನಮಗಾಗಿ ಬಲಿಯಾಗುವುದಕ್ಕಾಗಿ. ಆತನು ಯಾವ ರೀತಿಯಾಗಿ ಅವರನ್ನ ಬಿಟ್ಟು ಹೋಗುವಾಗ ಆತನು ಆ ಪರಿಶುದ್ಧಾತ್ಮನ ಕೊಡುತ್ತಾನೆ. ಮತ್ತೆ ಆತನ ಹೆಸರಿನಲ್ಲಿ ಏನೆಲ್ಲಾ ಕೇಳಿಕೊಂಡರೂ ದೇವರು ಯಾವ ರೀತಿಯಾಗಿ ಅವರಿಗೆ ಒದಗಿಸಿ ಕೊಡುತ್ತಾನೆ. ಈ ಎಲ್ಲಾ ಕಾರ್ಯಗಳನ್ನ ಹೇಳುವಾಗ ಈ ಕೊನೆಯ ಮಾತುಗಳನ್ನ ಆತನು ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ. ಅಲ್ಲಿ ಹೇಳುವಂತ ಮೊದಲನೇದಾಗಿ ಏನು, ನೀವು ನನ್ನಲ್ಲಿದ್ದು, ಇನ್ ಮೀ, ಇಂಗ್ಲಿಷ್ ಹೇಳುವುದ, ನೀವು ನನ್ನಲ್ಲಿದ್ದು. ನೀವು ನನ್ನಲ್ಲಿದ್ದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದೇನೆ ಅಂತ, ಆತನ ಮೂಲಕವಾಗಿ ನಾವು ಈ ಲೋಕದಲ್ಲಿ ಏನೇ ಪಡ್ಕೊಳ್ಬೇಕಂದ್ರೂ ಪ್ರಿಯರೇ ಆತನ ಮೂಲಕವಾಗಿಯೇ ಪಡ್ಕೊಳಕ್ಕಾಗೋದು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಮಾಡಿರುವಂತ ಒಂದು ಮಾರ್ಗವದು.
ಮನುಷ್ಯ ನಾನು ಹೇಳಕ್ಕಾಗಲ್ಲ, ನೀವ್ ಹೇಳಕ್ಕಾಗಲ್ಲ. ಆ ಮಾರ್ಗ ಬೇಡ ನನಗೆ ಅಂತ. ಬೇಡ ಅಂದ್ರೆ ಯಾರು ಲೂಸರು, ಯಾರು ಕಳ್ಕೊತೀವಿ? ನಾವ್ ಕಳ್ಕೊತೀವಿ. ಆದ್ರೆ ದೇವರು ಮಾಡುವಂತ ಒಂದು ಮಾರ್ಗ ಯಾವುದು? ಯೇಸುವಿನ ಮಾರ್ಗ. ಆ ಮಾರ್ಗ ತೆರಬೇಕಾದ್ರೆ ಆತನ ಮೂಲಕವಾಗಿಯೇ. ಅದಕ್ಕೆ ಅಲ್ಲಿ ಯೇಸು ಹೇಳ್ತಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು. ಯೇಸು ಕ್ರಿಸ್ತನೇ ನಮ್ಮ ಒಂದು ಶಾಂತಿ ಸಮಾಧಾನಕ್ಕೆ ಮೂಲ ಕಾರಣಕರ್ತನಾಗಿದ್ದಾನೆ. ಆಮೇಲೆ ಅಲ್ವಾ? ಅದನ್ನು ಬಿಟ್ಟು ನಮಗೆ ಸಮಾಧಾನ ಇಲ್ಲ ಪ್ರಿಯ. ಅಲ್ಲಿ ನೋಡಿ, ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತು, ಆತನ ಶಿಲುಬೆಗೆ ಹೋಗ್ಬೇಕಾದ್ರೆ ತನ್ನ ಶಿಷ್ಯರು ಅಪೊಸ್ತಲರು ತನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟೋದ್ರು ತಾನೆ, ಅದು ಮೊದಲೇ ಗೊತ್ತು. ಶಿಷ್ಯರು ಓಡೋಗ್ಬಿಡ್ತಾರೆ, ಯೂದ ಇಸ್ಕರಿಯೋತ ತಿಳ್ಕೊಳ್ತಾನೆ, ಪೇತ್ರನ ಹಳ್ಳಿಗಳಿರ್ತಾನೆ, ಎಲ್ಲಾ ಶಿಷ್ಯರು ಓಡೋಗ್ತಾರೆ. ನೀವು ಸುವಾರ್ತೆ ಓದಿ ನೋಡಿದ್ರೆ ಹೇಳ್ತಾರೆ ಓಡೋಗ್ಬಿಡ್ತಾರೆ. ಆದ್ರೂ ಸಹ ಅಂತವರಿಗೆ ದೇವರಲ್ಲಿ ಹೇಳ್ತಾನೆ, ಯೇಸಪ್ಪ ಹೇಳ್ತಾನೆ, ಆ ಒಂದು ಸಮಾಧಾನ ಮನಃಶಾಂತಿಯನ್ನ ನೀವು ಹೊಂದಿಕೊಳ್ಬೇಕಂತಾನೆ ನಾನು ಎಲ್ಲಾ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ಆತನು ಹೇಳುವಾತನಾಗಿದ್ದಾನೆ. ದಟ್ ಇನ್ ಮೀ ಯು ಮೇ ಹ್ಯಾವ್ ಪೀಸ್ ಅನ್ಬೇಕಾದ್ರೆ ನೀವು ನನ್ನಲ್ಲಿದ್ದು ಮನಃಶಾಂತಿ ಹೊಂದಿದವರಾಗಿರಬೇಕು ಅಂತ ಅಲ್ಲಿದೆ. ಏಸಪ್ಪ ಹೇಳ್ತಾರೆ ಅಂದ್ರೆ ಅದು ಎಂತ ಒಂದು ಸಮಾಧಾನ, ಶಾಂತಿ ಪ್ರಿಯ. ಇಟ್ಸ್ ಇನ್ನರ್ ಪೀಸ್. ಎಲ್ರು ನಮ್ಮ ಒಳಗಡೆ ಇರುವಂತಹ ಒಂದು ಸಮಾಧಾನ ಪ್ರಿಯ. ಯಾಕಂದ್ರೆ ಯಾರೆಲ್ಲ ಈ ಲೋಕದಲ್ಲಿ ಕಷ್ಟಗಳ ಪಡ್ತಾರೋ, ನೋವನ್ನು ಅನುಭವಿಸ್ತಾರೋ ಅಂತವರಿಗೆ ಅಲ್ಲಿ ದೇವರಾತ್ಮ ಹೇಳ್ತಾ ಇದ್ದಾನೆ, ದೇವರು ಏಸಪ್ಪ ಹೇಳ್ತಾ ಇದ್ದಾನೆ, ನಾನು ಕೊಡುವಂತಹ ಶಾಂತಿ ಅದು ನಿಮ್ಮ ಒಳಗಡೆ ಇರುವಂತಹದ್ದು. ಆತನು ಕೊಡುವಂತಹ ಶಾಂತಿ ಯಾವ ರೀತಿಯಾಗಿರ್ತದಂತೆ, ಅದು ಯಾರು ತೆಗೆದು ಹಾಕಲಾಗದಂತ ಒಂದು ಶಾಂತಿ ಸಮಾಧಾನ ಆಗಿರುತ್ತದೆ. ಅದು ನಿತ್ಯಕ್ಕೂ ಇರುವಂತಹ ಒಂದು ಸಮಾಧಾನವಾಗಿರುತ್ತದೆ. ಆದ್ರೆ ಅಲ್ಲಿ ದೇವರು ಕೊಡುವಂತ ಒಂದು ಕಂಡೀಷನ್ ಏನ್ ಗೊತ್ತಾ? ನೀವು ನನ್ನಲ್ಲಿದ್ದು ಯಾರು ಆತನನ್ನ ನಂಬಿ ಅಂಗೀಕರಿಸಿಕೊಂಡು ಆತನಲ್ಲಿ ಜೀವಿಸುತ್ತಾರೋ ಅವರಿಗೆ ದೇವರು ಕೊಡ್ತಾ ಇರುವಂತಹ ವಾಗ್ದಾನ ಏನು? ಮನಃಶಾಂತಿಯನ್ನು ಹೊಂದಿಕೊಳ್ಳುತ್ತೀರಿ. ಯೋಹಾನ 14:27 ಓದ್ಕೋಣ. ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಎಂತಹ ಶಾಂತಿ ಅದು ಅಂತ ನಾವು ನೋಡ್ತೇವೆ. ಯೋಹಾನ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಇಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತ ಕೊಡುವ ಸಮಾಧಾನಕ್ಕೂ ಲೋಕ ಕೊಡುವ ಸಮಾಧಾನಕ್ಕೂ ಇರುವಂತಹ ವ್ಯತ್ಯಾಸ ಏನಂದ್ರೆ, ಯೇಸು ಕ್ರಿಸ್ತನ ಕೊಡುವಂತಹ ಸಮಾಧಾನ, ಒಳಗಡೆ ಕೊಡುವಂತಹ ಸಮಾಧಾನ ಒಂದು ಕಾನ್ಫಿಡೆನ್ಸ್ ಪ್ರಿಯರೇ, ಅಂದ್ರೆ ಒಂದು ಭರವಸೆ ನಮಗೆ ಬರೋದು ಅಲ್ವಾ? ಏನೇ ಕಷ್ಟಗಳು ಬಂದ್ರು, ನೋವುಗಳು ಬಂದ್ರು, ಏನೇ ನಮ್ಮ ಬಾಧೆಗಳು ಬಂದ್ರು, ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಅದನ್ನು ಎದುರಿಸುವಾಗ, ಹಾದು ಹೋಗುವಾಗ ನಮ್ಮ ಹೃದಯದ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಹಾಲೆಲೂಯಾ. ನಾವು ವಿಶ್ವಾಸಿಗಳಾದ ನಾವು ಅನೇಕ ಅನುಭವಿಸಿರ್ಬೋದು. ಮನುಷ್ಯನು ನಮಗೆ ಆ ಸಮಯದಲ್ಲಿ ಸಮಾಧಾನ ಕೊಡಕ್ಕಾಗದೇ ಇರುವಂತಹ ಸಮಯ ಅದು. ಯಾರು ನಮ್ಮೊಂದಿಗೆ ನಿಂತುಕೊಳ್ಳಕ್ಕೆ ಆಗದೇ ಇರುವಂತಹ ಸಮಯ ಅದು. ಅಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಹೃದಯದಲ್ಲಿ ಆ ಒಂದು ಸಮಾಧಾನ ಅಂತ ಹೇಳ್ಬೇಕಾದ ಒಂದು ಕಾನ್ಫಿಡೆನ್ಸ್ ಅನ್ನು ದೇವರು ಕೊಡುವಾತನಾಗಿದ್ದಾನೆ. ಆದ್ರೆ ಲೋಕ ಕೊಡುವಂತ ಒಂದು ಸಮಾಧಾನ ಏನಾಗಿದೆ, ನಮ್ಮ ಸುತ್ತಮುತ್ತಲು ಆಗುವಂತ ಆ ಕಾರ್ಯಗಳನ್ನ, ನಾವು ಸುತ್ತಮುತ್ತಲಲ್ಲಿ ನಾವು ಅನುಭವಿಸುವಂತ ಅನೇಕ ಕಾರ್ಯಗಳನ್ನ ಅಥವಾ ಅನೇಕ ವಿಷಯಗಳನ್ನ, ಅದರ ಮೇಲೆ ನಮ್ಮ ಸಮಾಧಾನ ಡಿಪೆಂಡ್ ಆಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಹ್ಯಾಪನಿಂಗ್ಸ್ ಅಂತೀವಿ. ಅಂದ್ರೆ ಏನೆಲ್ಲ ನಮ್ಗೆ ಆಗ್ತದೋ ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಸಮಾಧಾನವಾಗಿ. ಅದು ಆಗದೆ ಇದ್ರೆ ಸಮಾಧಾನ ಹೊಟ್ಟೋಗ್ಬಿಡ್ತಾರೆ. ನನ್ನೇ ಸ್ವಲ್ಪ ಕೊಡುವಂತ ಸಮಾಧಾನ ಹೇಳ್ತಾನಲ್ಲ, ಮನಃಶಾಂತಿ, ಅದೆಲ್ಲಿದೆ ಅಂದ್ರೆ ಅದು ಏನೇ ಆದ್ರೂ, ಏನೇ ಇಲ್ಲ ಅಂದ್ರೂ, ಏನೇ ಇದ್ರೂ ಸಹ ಆ ಶಾಂತಿ ಹೋಗೋದಿಲ್ಲ. ಯಾಕಂದ್ರೆ ಅದು ಒಳಗಡೆ ಇರುವಂತದ್ದು. ದೇವರು ನಮಗೆ ಕೊಡುವಂತ ಒಂದು ಕಾನ್ಫಿಡೆನ್ಸ್ ಆಗಿ ನಾವು ಅದನ್ನ ನೋಡುತ್ತೇವೆ. ಅಲ್ಲಿ ದೇವರು ಹೇಳ್ತಾರೆ, ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಅಲ್ವಾ. ನೆಕ್ಸ್ಟ್ ಏನ್ ಹೇಳ್ತಾರೆ, ಇಂಗ್ಲಿಷ್ ಅದು ಹಿಂದೆ ಮುಂದೆ ಇದೆ, ಅದನ್ನ ಕಾರಣ ತಗೊಂಡಿದ್ದೀನಿ. ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾವುದನ್ನೆಲ್ಲ? ನೀವು ನನ್ನಲ್ಲಿದ್ದು ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಕರ್ತನೆ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾವುದನ್ನೆಲ್ಲ ಹೇಳಿ? ಯಾವುದನ್ನೆಲ್ಲ ನೀವು? ಯೋಹಾನ ಸುವಾರ್ತೆ 14:15 16ನೇ ವಚನದವರೆಗೂ ಹೇಳಿದಂತೆ ಎಲ್ಲಾ ವಿಷಯಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅಲ್ಲಿ ನಿಮಗೆ ಏನಿರ್ಬೇಕು? ಸಮಾಧಾನ ಇರಬೇಕು ಅಂತ. ಅಂದ್ರೆ 14ರಿಂದ 16ವರೆಗೂ ಯೇಸು ಕ್ರಿಸ್ತನ ಆ ಚಾಪ್ಟರ್ಗಳಲ್ಲಿ, ಅಧ್ಯಾಯಗಳಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆತನ ಶಿಲುಬೆಯ ಮರಣ,
ಆತನು ಈ ಲೋಕ ಬಿಟ್ಟು ಹೋಗುವುದನ್ನು ಹೇಳ್ತಾನಲ್ಲ, ಆವಾಗ ಶಿಷ್ಯ ಯಾವ ರೀತಿಯಾಗಿ ಇರ್ತಾರೆ ಅದಕ್ಕೋಸ್ಕರವಾಗಿ ಆ ಎಲ್ಲಾ ವಿಷಯಗಳನ್ನ ಹೇಳಿ ಆತನು ಆ ಒಂದು ಮನಃಶಾಂತಿಯ ಕುರಿತಾಗಿ ಮಾತನಾಡ್ತಾ ಇರೋದು. ಮುಂದೆ ಹೇಳ್ತದೆ, ಲೋಕದಲ್ಲಿ ನಿಮಗೆ ಹೇಳ್ರಿ, ಲೋಕದಲ್ಲಿ ನಮಗೆ ಸಂಕಟ ಉಂಟು. ನಾನು ಆಗ ಹೇಳ್ಬಿಟ್ಟು ಯಾವ ಮನುಷ್ಯನು ಸಹ ಸಂಕಟವನ್ನ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ, ಅದನ್ನ ನಾವು ಹಾದು ಹೋಗಲೇಬೇಕು ಎಂದು. ಆದ್ರೆ ದೇವರ ಮಕ್ಕಳಿಗೆ ಎಂತ ಒಂದು ಸಂಕಟ ಬಂದರೂ ಸಹ ಅದರಲ್ಲೊಂದು ದಾರಿಯನ್ನ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ ಅಲ್ವಾ? ಎಂತಹ ಸಂಕಟ ಬಂದರೂ ಸಹ ಅದರಿಂದ ಪಾರಾಗೋದಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ ದೇವರು ನಮಗೆ ಒಂದು ಮಾರ್ಗವನ್ನ ಮಾಡುತ್ತಾನೆ. ಆ ಒಂದು ಸಂಕಟದ ಸಮಯದಲ್ಲಿಯೂ ಸಹ ನಾವು ಸಮಾಧಾನವಾಗಿ ಇರಬೇಕೆಂಬುದಕ್ಕೆ ದೇವರು ನಮ್ಮನ್ನ ಕರೆಯುವಾತನಾಗಿದ್ದಾನೆ. ವಿಶ್ವಾಸಿಯ ಹೃದಯ ಕಲವಲಗೊಳ್ಳಬಾರದು, ಭಯ ಪಡಬಾರದು. ಅದಕ್ಕಾಗಿ ಯೇಸಪ್ಪ ಹೇಳ್ತಾನೆ, ಎಂತಹ ಪರಿಸ್ಥಿತಿ ಹಾದು ಹೋದ್ರು ಮಗಳೇ, ನಾನು ನಿನಗೆ ಆ ಸಮಾಧಾನವನ್ನ ಕೊಡುತ್ತೇನೆ. ಆ ಸಮಾಧಾನ ನಮ್ಮನ್ನ ಆ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುವಂತೆ ಮಾಡುವಂತದ್ದಾಗಿದೆ ಪ್ರಿಯ. ಅಲ್ಲಿ ಯೇಸು ಕ್ರಿಸ್ತನು ಯಾವಾಗ ತನ್ನ ಒಂದು ಶಿಷ್ಯರಿಗೆ ಹೇಳ್ತಾ ಇದ್ದಾನೋ ಆ ಮಾತುಗಳನ್ನ ನಮಗೂ ಸಹ ಹೇಳುವಾತನಾಗಿದ್ದಾನೆ. ದೇವರು ನಮ್ಮಿಂದ ಕೇಳುವಂಥದ್ದು, ಯೇಸು ಕ್ರಿಸ್ತ ನಮ್ಮಿಂದ ಕೇಳುವಂಥದ್ದು ಆತನಲ್ಲಿ ಇಟ್ಟುಕೊಂಡು ಯೇಸುವಿನಲ್ಲಿ ಇರುವಂಥದ್ದು ಮರಿಬಾರದು ಪ್ರಿಯ. ಯಾಕಂದ್ರೆ ಅನೇಕ ನನಗೆ ಗೊತ್ತಿರೋ ಮೋಸ್ಟ್ ಆಫ್ ದ ಪ್ರಾಮಿಸಸ್ ಆಸ್ ದ ಕಂಡೀಷನ್. ಅನೇಕ ವಾಗ್ದಾನಗಳಿಗೆ ನಿಬಂಧನೆ ಉಂಟು. ಇಲ್ಲಿ ಆತನು ಹೇಳೋದು, ನೀವು ನನ್ನಲ್ಲಿ ಇದ್ದುಕೊಂಡ್ರೆ ಮನಃಶಾಂತಿ ಹೊಂದ್ಕೊತೀವಿ ಅಲ್ವಾ? ಇವಾಗ ನಾನು ಏಸಪ್ಪನೇ ನಂಬಿದೆ, ಏಸಪ್ಪನ ಮೇಲೆ ಆತುಕೊಳ್ಳದೆ, ಏಸಪ್ಪನಿಗೆ ಜಾಗ ಕೊಡದೆ, ಏಸಪ್ಪನ ಮೇಲೆ ನಾವು ಏಸಪ್ಪ ನಮ್ಗೆ ಹೇಳುತ್ತ ಕಾರ್ಯಗಳನ್ನ ಆಜ್ಞೆಗಳನ್ನ ಪರಿಪಾಲನೆ ಮಾಡದೆ ನಾವು ಈ ವಾಗ್ದಾನ ಕೇಳಕ್ಕಾಗಲ್ಲ. ಆಮೇಲೆ ಕಾಟಲ್ವಾ? ಅದಕ್ಕೋಸ್ಕರವಾಗಿ ಅಲ್ಲಿ ಅದನ್ನ ಶಿಷ್ಯರಿಗೆ ಹೇಳ್ಬೇಕಾದ್ರೆ ನೀವು ನನ್ನಲ್ಲಿ ಇಟ್ಟುಕೊಂಡು ಆ ಒಂದು ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಬರುವಂತ ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸಬೇಕಂದ್ರೆ ನಾವು ಆತನಲ್ಲಿ ಇರಬೇಕು. ಆಗ ನಮಗೆ ಆತನು ಯಾವುದನ್ನ ಭರವಸೆಯಾಗಿ ಹೇಳ್ತಾ ಇದ್ದಾನೆ, ಸಮಾಧಾನ ಮತ್ತೆ ಜಯವನ್ನ ಕೊಡುವಂತ ದೇವನಾಗಿದ್ದಾನೆ. ಲೋಕದಲ್ಲಿ ಸಂಕಟಗಳು ಉಂಟು ಅಂತ ದೇವರು ಏಸಪ್ಪ ಹೇಳ್ಬೇಕಾದ್ರೆ ಏಸಪ್ಪ ಚೆನ್ನಾಗಿ ಗೊತ್ತು, ಲೋಕದಲ್ಲಿ ಇರುವಂತಹ ಕಾರ್ಯಗಳು ಯಾರು ರೂಲ್ ಮಾಡ್ತಾ ಇದ್ದಾರೆ? ಸೈತಾನ ರೂಲ್ ಮಾಡ್ತಾರೆ. ಅದಕ್ಕೆ ನಮಗೆ ನಾವು ವಿಶ್ವಾಸ ಆಗಲಿ ಅವಿಶ್ವಾಸ ಆಗಲಿ ಎಲ್ಲರೂ ಆ ಕಷ್ಟಗಳನ್ನ ಅನುಭವಿಸಬೇಕು. ಮುಂದೆ ಅದಲ್ಲೇ ನಿಂತ್ಕೊಳ್ಳೋ ಮುಂದೆ ಏನಂತಾರೆ ಓದಿ ಆ ವಚನ ಮುಂದೆ, ಧೈರ್ಯವಾಗಿರಿ ನಾನು ಲೋಕವನ್ನು ಧೈರ್ಯವಾಗಿರಿ ಧೈರ್ಯವಾಗಿರಿ. ನೋಡುವುದಾದ್ರೆ ಎಷ್ಟೋ ಸಾರಿ ಫುಲ್ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಭಯಪಡಬೇಡ ಧೈರ್ಯವಾಗಿರಿ, ದೇವರು ಭಯಪಡಬೇಡ ಧೈರ್ಯವಾಗಿ. ಅದೇ ತೋರಿಸುತ್ತೆ ಗೊತ್ತಾ, ನಾವು ಭಯ ಪಡ್ತೀವಿ ಆಮೇಲೆ ಅಲ್ವಾ? ಅದು ನಾವು ಆ ರೀತಿಯಾಗಿ ಇಲ್ಲ ಅಂದ್ರೆ ದೇವ್ರ ಆ ರೀತಿಯಾಗಿ ಮಾತಾಡೋಣ. ನಮ್ಮ ಹತ್ರ ನಾವು ಭಯ ಪಡದೇ ಇರುವುದಾದ್ರೆ ದೇವ್ರ ನಮ್ಮ ಮಧ್ಯೆ ಆತರ ಮಾತಾಡ ಆತರ ಮಾತಾಡಂದ್ರೆ ನಾವು ಭಯ ಪಡುವವರಾಗಿರ್ತೀವಿ ಅಂತ ದೇವ್ರು ಹೇಳ್ತಾನೆ. ಭಯ ಪಡಬೇಡಿ, ನೀವು ಆ ಒಂದು ಧೈರ್ಯವಾಗಿರಿ, ಕರೇಜ್ ಆಗಿರಿ ಅಂತ ದೇವರಲ್ಲಿ ಹೇಳ್ತಾರೆ. ಯಾಕೆ ಅವ್ರಿಗೆ ಹೇಳ್ತಾನೆ ಧೈರ್ಯವಾಗಿರಿ ಅಂದ್ರೆ, ನಾನು ಆಗಲೇ ಹೇಳಿದ ಹಾಗೆ ಶಿಷ್ಯರು ಮುಂದೆ ಏನೆಲ್ಲವನ್ನ ಅನುಭವಿಸ್ತಾರೋ ಅದನ್ನ ಮೊದಲೇ ದೇವರು ತಿಳಿದಾತನಾಗಿದ್ದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರಿ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ, ಶಿಲುಬೆಗೆ ಹೋಗ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ಆದ್ರೂ ಸಹ ನೀವು ಭಯ ಪಡ್ತೀರಾ, ಅದಕ್ಕೋಸ್ಕರವಾಗಿ ಧೈರ್ಯವಾಗಿರಿ. ಓವರ್ಕಮ್ ದ ವರ್ಲ್ಡ್ ಅಲ್ಲಿ ಏನಂತದೆ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ಲೋಕವನ್ನ ಜಯಿಸುತ್ತೇನೆ ಅಂತಾರೆ, ಜಯಿಸಿದ್ದೇನೆ ಅಂತಾರೆ. ಅದೇ ಲೋಕವನ್ನು ಜಯಿಸಿದ್ದು ಯಾವಾಗ ಆಗಿರ್ಬೇಕು ಏಸಪ್ಪ ಹೇಳಿ? ಶಿಲ್ಬೆಗೆ ಹೋದ ನಂತರ, ಶಿಲ್ಬೆಯ ಮರಣದ ನಂತರ ಲೋಕವನ್ನ ಜಯಿಸಬೇಕು ತಾನೆ? ಕಟ್ಟಲ್ರಿ? ಯಾಕೆ ಅವನು ಸತ್ತನ ಯೇಸು ಕ್ರಿಸ್ತ ಸತ್ತ ನಂತರವೇ ನಮಗೆ ಜಯ ಬರೋದು. ಆದ್ರೆ ಆ ರೀತಿಯಾಗಿ ಹೇಳ್ಬೇಕಾಯ್ತು, ಲೋಕವನ್ನ ಜಯಿಸುತ್ತೇನೆ ಅಂತ. ಇಲ್ಲಿ ಹೇಳ್ತಾರೆ ಲೋಕವನ್ನು ಜಯಿಸಿದ್ದೇನೆ. ಅಲ್ಲಿ ಆ ರೀತಿಯಾಗಿ ಯೇಸು ಕ್ರಿಸ್ತ ಹೇಳುವಂತ ಒಂದು ಕಾರಣ ಏನಂದ್ರೆ, ನೀವು ಗ್ರೀಕ್ ಅಲ್ಲಿ ಓದಿ ನೋಡುವುದಾದ್ರೆ ಅದು ಪಾಸ್ಟ್ ಟೆನ್ಸ್ ಹೇಳ್ತಾರೆ, ಅಂದ್ರೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯೇಸು ಎಷ್ಟು ಹೆಚ್ಚಾಗಿ ದೇವರೊಟ್ಟಿಗಿದ್ರು ಅಷ್ಟು ಹೆಚ್ಚಾಗಿ ಲೋಕದ ಎಲ್ಲಾ ಕಾರ್ಯಗಳನ್ನ ಜಯಿಸಿ ಬಿಟ್ಟಿದ್ದನು. ಆಮೇಲೆ ಯಾಕೆ ಗೊತ್ತಾ? ಈ ವಾಸ್ ಅಬೈಡಿಂಗ್ ವಿತ್ ದ ಲಾರ್ಡ್, ಅಬೈಡಿಂಗ್ ಇನ್ ದ ಲಾರ್ಡ್. ಕರ್ತನಾದ ದೇವರೊಟ್ಟಿಗೆ ಆತನು ಜೀವಿಸ್ತಾ ಇದ್ದನು, ಆತನೊಟ್ಟಿಗೆ ನೆಲೆಗೊಂಡಿದ್ದನು.
ಅದು ಮಾತ್ರವಲ್ಲ, ಲೋಕದಲ್ಲಿ ಆತನು ಎಲ್ಲವನ್ನ ಜಯಿಸಿದ್ನೋ ಇಲ್ವೋ, ಈ ಮಾತುಗಳನ್ನ ಹೇಳ್ಬೇಕಾದ್ರೆ ಶಿಲುಬೆಗೆ ಹೋಗಿ ಮುಂಚಿತವಾಗಿ ಹೇಳುವಂತ ಮಾತುಗಳು ಆತನು ಎಲ್ಲವನ್ನ ಜಯಿಸಿ ಬಿಟ್ಟಿದ್ದನು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಬಂದಂತ ಎಲ್ಲ ಆಸೆಯನ್ನ ಜಯಿಸಿದ್ದನು ಅಲ್ವಾ? ಮನುಷ್ಯನ ಹಾಗೆ ಜೀವಿಸ್ತಾ ಇರ್ಬೇಕು. ಆ ಸಮಯದಲ್ಲಿ ಬಂದಂತ ಎಲ್ಲಾ ಟೆಂಪ್ಟೇಷನ್ಸ್ ಅನ್ನ ಓವರ್ಕಮ್ ಮಾಡಿದನು. ಒಂದು ಯೋಹಾನ ಸುವಾರ್ತೆಯಲ್ಲಿ ಒಂದ್ ಕಡೆ ಹೇಳ್ತದೆ, ಜನರೆಲ್ಲ ಆತನ ಮಾಡುವಂತ ಅದ್ಭುತಗಳು ನೋಡಿ ಯಹೂದ್ಯರು ಏನ್ ಅನ್ಕೊಂಡ್ಬಿಟ್ಟು ಆತನ ರಾಜರಾಗಿ ಮಾಡ್ಬಿಡೋಣ ಅನ್ಕೊಂಡು ಆತನು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟು ಹೋಗೋದು ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಏನ್ ತೋರಿಸುತ್ತೆ? ಆತನ ಮನುಷ್ಯನಾಗಿ ಎಲ್ಲವನ್ನ ಜಯಿಸಿದ್ದನು. ಅಂದ್ರೆ ಆತನ ಗೊತ್ತಿತ್ತು, ನಾನು ಬಂದಿರೋದು ದೇವರ ಒಂದು ಚಿತ್ತ ಮಾಡಲಿಕ್ಕೆ. ದೇವರ ಚಿತ್ತ ಏನಾಗಿದೆ? ರಾಜನಾಗುವುದಲ್ಲ, ಶಿಲುಬೆಯಲ್ಲಿ ನಾನು ಸಾಯಬೇಕು. ಅದನ್ನ ನಾನು ಹೇಳಿ, ಆತನ ಎಲ್ಲವನ್ನ ಜಯಿಸಿದವನಾಗಿದ್ದನು. ಆದ್ದರಿಂದ ಆತನ ಹೇಳ್ತಾನೆ, ನಾನು ಲೋಕವನ್ನ ಜಯಿಸಿದ್ದೇನೆ, ನೀವೇನ್ ಮಾಡಬೇಡಿ, ಭಯ ಪಡಬೇಡಿ. ನೀವು ನನ್ನಲ್ಲಿ ಇದ್ರೆ ನೀವು ಸಹ ಏನ್ ಮಾಡ್ತೀರಾ ಹೇಳ್ರಿ. 1 ಯೋಹಾನ 5:4-5 ಓದೋಣ, ಒಳ್ಳೆ ವಚನ. 1 ಯೋಹಾನ 5:4-5. 1 John chapter 5 verse 4-5. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನ ಜಯಿಸುತ್ತದೆ. ಲೋಕವನ್ನು ಜಯಿಸಿದಂತದ್ದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸಿದಂತದ್ದು ನಮ್ಮ ನಂಬಿಕೆಯೇ. ಯೇಸು ದೇವರ ಮಗನೆಂದು ನಂಬಿದವರು ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾಗಿದ್ದಾರೆ. ಲೋಕವನ್ನ ಜಯಿಸಬೇಕಾದ್ರೆ ಯೇಸಪ್ಪ ಹೇಳ್ತಾರೆ, ನಾನು ಲೋಕವನ್ನ ಜಯಿಸಿದ್ದೇನೆ, ಭಯ ಪಡಬೇಡಿ, ಧೈರ್ಯವಾಗಿ. ಅವಾಗ ನೀವು ಏನ್ ಮಾಡ್ತೀರಾ? ಲೋಕವನ್ನ ಜಯಿಸುತ್ತೀರಾ. ಲೋಕವನ್ನ ನಾವು ಜಯಿಸ್ಬೇಕಾದ್ರೆ, ನಾನು ಹೇಳಿ ಏಸಪ್ಪ ಲೋಕವನ್ನ ಜಯಿಸೋದಕ್ಕೆ ಏನ್ ಕಾರಣವಾಗಿತ್ತು? ಆತನು ತಂದೆ ದೇವರೊಟ್ಟಿಗೆ ಏನಾಗಿದ್ದನು? ನೆಲೆಗೊಂಡಿದ್ದನು. ಆತನೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಇದ್ದನು. ಈ ದೇವರು ಹೇಳುವಂತ ಮಾತುಗಳನ್ನ ಕೇಳ್ತಾ ಇದ್ದ. ಅದೇ ಇಲ್ಲಿ ನಾವು ಇರ್ಬೇಕಂದ್ರೆ ಏನ್ ಬೇಕಂದ್ರೆ ಈ ವಚನ ಹೇಳ್ತದೆ, ನಾವು ಲೋಕವನ್ನ ಜಯಿಸಬೇಕಾದ್ರೆ ನಮ್ಗೆ ಏನ್ ಬೇಕ್ರಿ? ಹಲೋ, ಏನ್ ವಚನ ಹೋಗ್ತಾ ಇದ್ದೀರಾ? ನಂಬಿಕೆ ಬೇಕು. ಯಾಕೆ ನಂಬಿಕೆ ಬೇಕು? ದೇವಕುಮಾರನ ಮೇಲೆ, ಮನುಷ್ಯ ಕುಮಾರನ ಮೇಲೆ, ನಮಗಾಗಿ ಸತ್ತು ಪುನರ್ತನಾಗಿದ್ದಂತ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವುದಾದ್ರೆ ನಾವು ಈ ಲೋಕವನ್ನ ಜಯಿಸುತ್ತೇವೆ. ಯೇಸು ಕ್ರಿಸ್ತನ ಈ ವಾಕ್ಯಗಳ ಮೂಲಕವಾಗಿ ಈ ಒಂದು ಜುಲೈ ತಿಂಗಳ ಸಂಪೂರ್ಣವಾಗಿ ನಮ್ಮನ್ನು ನಡೆಸುವಂತ ನಾವೆಲ್ಲ ನಿಂತ್ಕೋಣ. ಈ ಲೋಕದಲ್ಲಿ ಆಗುವಂತ, ನಮಗೆ ಸಂಭವಿಸುವಂತ ಅನೇಕ ಕಾರ್ಯಗಳು ನಾನು ಆಗಲೇ ಹೇಳಿದಾಗೆ ಅನ್ಎಕ್ಸ್ಪೆಕ್ಟೆಡ್, ನಾವು ನಿರೀಕ್ಷಿಸುವುದಿಲ್ಲ ಪ್ರಿಯ. ಆದರೂ ಸಹ ಅದನ್ನು ನಾವು ಅನುಭವಿಸುವವರಾಗಿದ್ದೇವೆ. ಆ ಸಮಯಗಳಲ್ಲಿ ದೇವರು ನಮಗೆ ಕೊಡುವಂತಹ ವಾಗ್ದಾನ, ಈ ಜುಲೈ ತಿಂಗಳ ಸಂಪೂರ್ಣವಾಗಿ ದೇವರು ನಮಗೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಯಾಕೆ ಹೇಳ್ತಾನೆ ಅಂತ ಯೋಚನೆ ಮಾಡುವುದಾದ್ರೆ, ನಮ್ಮ ಜೀವಿತಗಳಲ್ಲಿ ಬರುವಂತ ಕಾರ್ಯಗಳು, ನಾವು ಅನ್ಎಕ್ಸ್ಪೆಕ್ಟೆಡ್ ಮಾಡದೇ ಇರುವಂತಹ ಕಾರ್ಯಗಳನ್ನ ದೇವರು ನಮ್ಮೊಂದಿಗೆ ಮಾತನಾಡುವಾಗ ದೇವರು ಈ ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ. ನೀವೇನಾಗಿರ್ರಿ, ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಾವು ನಮ್ಮನೆ ಒಪ್ಪಿಸಿಕೊಟ್ಟು ಥ್ಯಾಂಕ್ ಯು ಜೀಸಸ್. ಈ ಒಂದು ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವಂತೆ ನಿಮ್ಮ ಹೃದಯಗಳಲ್ಲೇ ದೇವರಿಗೆ ನೀವು ಒಪ್ಪಿಸಿಕೊಡಿ ಪ್ರಿಯರೇ. ಏಸಪ್ಪನ ಕೇಳಿಕೊಳ್ಳಿ, ಏಸಪ್ಪ ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕು ಕರ್ತ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ
ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನವು, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರವು, ಸಮಾಧಾನದಲ್ಲಿ ದಾವೀದನ ಚಿಗುರು, ಜ್ಞಾನ ಅರಿವು ಬರಗೊಡುವ ದೇವರಾತ್ಮನೇ. ಸಮಾಧಾನದಲ್ಲಿ ದಾವೀದನ ಚಿಗುರು, ಜ್ಞಾನ ಅರಿವು ಬರಗೊಡುವ ದೇವರಾತ್ಮನೇ. ಸೈತಾನನು ನನ್ನ ಕಾಲದ ಕೆಳಗೆ ತುಳಿಸುವಂತ ಶಕ್ತನು ನೀ. ಸೈತಾನನು ನನ್ನ ಕಾಲದ ಕೆಳಗೆ ತುಳಿಸುವಂತ ಶಕ್ತನು ನೀ. యేసయ్య, 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 ನನ್ನ ಸಮಾಧಾನನೇ. యేసయ్య, 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 ನನ್ನ ಅಧಿಕಾರನೇ. యేసయ్య, 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 ನನ್ನ ಸಮಾಧಾನನೇ. యేసయ్య, 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 ನನ್ನ ಅಧಿಕಾರನೇ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ನಾವು ನೀವು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ನಾವು ಲೋಕದಲ್ಲಿ ಕರ್ತನ ಅನುಭವಿಸುವಂತ ಪ್ರತಿಯೊಂದು ಕರ್ತನೆ ಅಪ್ಪ ರಾಜ, ಕಷ್ಟ, ಕಣ್ಣೀರು, ಬಾಧೆ, ನೋವುಗಳಲ್ಲಿ ಯೇಸಪ್ಪ ನಮಗೆ ನೀನು ವಾಗ್ದಾನ ಕೊಟ್ಟು ನಡೆಸುವಂತ ದೇವನಾಗಿದ್ದೆ ಕರ್ತನೆ. ಮನುಷ್ಯರು ನಮ್ಮನ್ನ ಕೈ ಬಿಡಬಹುದು ಯೇಸಪ್ಪ, ನೀನಾದರೂ ಒಂದು ಕಾಲಕ್ಕೂ ಕೈ ಬಿಡೋದಿಲ್ಲ ಕರ್ತನೆ. ರಾಜ, ನೀವು ಕರ್ತನೆ, ನಾವು ನಿಮ್ಮಲ್ಲಿರಬೇಕಾದ್ರೆ ನಮಗೆ ಕೊಡುವಂತ ಮನಃಶಾಂತಿಗೋಸ್ಕರವಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತ. ನೀವು ನಮ್ಮನ್ನ ಕರ್ತನೆ ಧೈರ್ಯಪಡಿಸುವಂತೆ, ಈ ಲೋಕದಲ್ಲಿ ಎಷ್ಟೇ ಸಂಕಟಗಳಿದ್ರು ಅಪ್ಪ, ನೀವು ಲೋಕವನ್ನು ಜಯಿಸಿದಂತೆ ನಾವು ಸಹ ಕರ್ತನಿಂದ ನಂಬಿಕೆಯಿಂದ ಆ ಲೋಕವನ್ನು ಜಯಿಸುವಂತೆ ಮಾಡುತ್ತೀಯಲ್ಲ, ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಅಪ್ಪ, ಇಂದು ಕರ್ತನೆ ಜುಲೈ ತಿಂಗಳ ಸಂಪೂರ್ಣವಾಗಿ ಅಪ್ಪ ನಮ್ಮ ಒಂದು ದಿವ್ಯ ಜ್ಯೋತಿಗೆ ಸೇರಿರುವಂತಹ ಪ್ರತಿಯೊಂದು ಕುಟುಂಬಗಳ ಪಾಸನೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ, ನೀನು ಪ್ರತಿಯೊಂದು ಕುಟುಂಬಗಳನ್ನು ಕಾಣುತ್ತಿರುವಂತ ಎಲ್ರೋಗಿಯಾಗಿದ್ದಿ ಅಪ್ಪ. ಅವರ ಕಷ್ಟ ಕರ್ತನೆ, ಅವರ ಎಲ್ಲ ಕೊರತೆಗಳ ಬಲಾತನಾಗಿದ್ದಿ ರಾಜ. ನೀನೇ ಕರ್ತನೆ ಅವರಿಗೆ ಬೇಕಾದಂತ ಆದರಣೆಯನ್ನು ಒದಗಿಸಿಕೊಟ್ಟು ಯೇಸಪ್ಪ, ಮಗಳಿಗೆ ಬೇಕಾಗಿರುವಂತ ಎಲ್ಲ ಅಗತ್ಯಗಳನ್ನ ಕರ್ತನೆ ಒದಗಿಸಿಕೊಡುವ ಆತನಾಗಿತ್ತು. ಆರೋಗ್ಯ ಕೊಟ್ಟು ಯೇಸಪ್ಪ ಅಪ್ಪ, ಕುಟುಂಬಗಳಿಗೆ ಶಾಂತಿ ಸಮಾಧಾನ ನೆಲೆಗೊಂಡು ನಿಲ್ಲುವಂತೆ ನೀನು ಅವರ ಮಧ್ಯದಲ್ಲಿ ರಾಜನಾಗಿದ್ದು ಅವರನ್ನ ಆಳ್ವಿಕೆ ಮಾಡುವಂತೆ ಯೇಸಪ್ಪ ನಿನ್ನ ಮಾರ್ಗದಲ್ಲಿ ಅವರು ನಡೆಸಿಕೊಡಬೇಕೆಂದು ನಂಬಿಸಿಕೊಡುತ್ತೇನೆ ಕರ್ತ. ಅಪ್ಪ, ನೀನು ಎಲ್ಲವನ್ನು ಬಲಾತನಾಗಿದ್ದಿ ಕರ್ತನೆ. ಮನುಷ್ಯ ಮಾತ್ರದವರು ನಾವು ಯೇಸಪ್ಪ ಅನೇಕ ವೇಳೆ ಬಲಹೀನರಾಗಿದ್ದೇವಪ್ಪ. ನೀವು ನಮ್ಮನ್ನ ಕರ್ತನೆ ಬಲಪಡಿಸಿ ನಿನ್ನ ಮಾರ್ಗದಲ್ಲಿ ನಮ್ಮನ್ನ ನಡೆಸು ಕರ್ತ. ನೀನು ಇಷ್ಟಪಡುವಂತ ಕರ್ತನೆ ಜೀವಿತವನ್ನ ಜೀವಿಸಲಿಕ್ಕೆ ಕರ್ತನೆ ನೀನೇ ನಮಗೆ ಬಲ ಕೊಟ್ಟು ನಡೆಸಿಕೊಡು ಕರ್ತನೆ. ಎಲ್ಲರನ್ನ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ತಾಯಿದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Let Jesus bless you according to John 16:33 throughout this July.